ಯುದ್ಧದಿಂದ ಇಂಧನ ಸಿಗಲ್ಲ ಎಂಬ ವದಂತಿ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಮುಗಿಬಿದ್ದಿರುವಂಥದ್ದು ಜನ. ಪೆಟ್ರೋಲ್ ಬಂಕ್ಗಳಲ್ಲಿ ಹೆಚ್ಚಾಗ್ತಿರುವಂಥ ಜನದಟ್ಟಣೆ. ಈ ಹಿಂದೆ 100ರಿಂದ 200 ರೂಪಾಯಿಗೆ ಪೆಟ್ರೋಲ್ ಹಾಕಿಸಿಕೊಳ್ತಾ ಇದ್ರು ಜನ. ಮೊದಲೆಲ್ಲ ಬಂದು 100 ರೂಪಾಯಿಗೆ ಹಾಕಿ 200 ರೂಪಾಯಿಗೆ ಹಾಕಿ ಅಂತ ಹೇಳ್ತಾ ಇದ್ರು. ಇದೀಗ ಇಂಧನವನ್ನು ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ತಾ ಇದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಯಾರೂ ಆತಂಕ ಪಡಬೇಡಿ ಅಂತ ಬಂಕ್ ಮುಂದೆ ಬೋರ್ಡ್ ಅನ್ನು ಹಾಕಲಾಗಿದೆ. ಕ್ಯಾನ್ಗಳನ್ನು ತಂದರೆ ಪೆಟ್ರೋಲ್ ಡೀಸೆಲ್ ಹಾಕ್ತಾ ಇಲ್ಲ ಸಿಬ್ಬಂದಿ. ಈಗಾಗಲೇ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಮಾಹಿತಿ ನೀಡಿದ್ದಾರೆ. ಈ ಥರ ಎಲ್ಲ ಕ್ಯಾನು ಪೆಟ್ರೋಲ್ ತುಂಬಿಸ್ಕೊಂಡು ಬರೋದಕ್ಕೆ ಬಾಟೆಲು ಇದೆಲ್ಲ ತಗೊಬಂದರೆ ಹಾಕೋಕ್ಕೆ ಹೋಗಬೇಡಿ, ನಮ್ಮಲ್ಲಿ ಏನೂ ಸಮಸ್ಯೆ ಇಲ್ಲ, ಸ್ಟಾಕ್ ಇದೆ, ಯಾಕೆ ಆತಂಕ ಪಡ್ತೀರಾ, ಯಾಕೆ ಭಯಭೀತರಾಗ್ತೀರಾ ಅಂತ. ಹಾಗಿದ್ರೂ ಅದು ಹೇಗೆ ಸುದ್ದಿ ಹರಡ್ತು ಅನ್ನೋ ಗೊತ್ತಿಲ್ಲ. ಎಲ್ಲ ಏಕ್ದಮ್ ಮುಗಿ ಬೀಳ್ತಾ ಇದ್ದಾರೆ. ಇನ್ನು ಕೆಲವು ಕಡೆಯಲ್ಲಿ ವದಂತಿ ಹಬ್ಬಿಸಿದವ್ರ ವಿರುದ್ಧ ಆಕ್ಷನ್ಸ್ ತೆಗೆದುಕೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಕೊಟ್ಟಿದ್ದಾರೆ. ಮತ್ತು ಪೆಟ್ರೋಲ್ ಬಂಕ್ಗಳಿಗೆಲ್ಲ ಹೇಳ್ಬಿಟ್ಟಿದ್ದಾರೆ, ನೀವು ಕೂಡ ಎಂಟರ್ಟೈನ್ ಮಾಡೋದಕ್ಕೆ ಹೋಗಬೇಡಿ, ಇದಕ್ಕೆ ಏನು ಸಮಸ್ಯೆ ಇಲ್ಲ, ಸುಮ್ಮನೆ ನೀವೇ ಸಮಸ್ಯೆ ಮಾಡ್ಕೋಬೇಡಿ, ಈ ಥರ ಎಲ್ಲ ಸ್ಟಾಕ್ ಇಟ್ಕೊಳ್ಳೋ ಹಾಗಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಎಫೆಕ್ಟ್ ಇಂದ ಇವತ್ತು ಇಷ್ಟು LPG ಆಯಿತು, ಈಗ ಪೆಟ್ರೋಲ್ ಡೀಸೆಲ್ಕ್ಕೂ ಸಹ ಇಲ್ಲಿ ಅಂತಾರೆ ಈ ಯುದ್ಧದ ಎಫೆಕ್ಟ್ ತಟ್ಟಿದೆ. ಧಾರವಾಡ ಜಿಲ್ಲೆಯಲ್ಲಿ ಬರುವಂತಹ ಪೆಟ್ರೋಲ್ ಬಂಕ್ಗಳಲ್ಲಿ ಇವತ್ತು ಸಾರ್ವಜನಿಕರು, ಅದರಲ್ಲಿ ದ್ವಿಚಕ್ರ ಪ್ರಯಾಣಿಕರಿರ್ಬೋದು, ಸವಾರರಿರ್ಬೋದು, ಅದರ ಜೊತೆಗೆ ಇವತ್ತು ಕಾರಿನ ಮಾಲೀಕರಿರ್ಬೋದು, ಎಲ್ಲರೂ ಸಹ ಇವತ್ತು ಪೆಟ್ರೋಲ್ ಬಂಕ್ಗೆ ಇಲ್ಲಿ ಅಂತಾರೆ ಲಗ್ಗೆ ಇಡ್ತಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಪೆಟ್ರೋಲ್ ಇಲ್ಲಿ ಅಂತಾರೆ ಪೆಟ್ರೋಲ್ ನಮಗೆ ಡೀಸೆಲ್ ಮುಂದೆ ಸಿಗುತ್ತೋ ಇಲ್ಲೋ ಅಂತೇಳಿ ಒಂದು ಆತಂಕ ಎದುರಾಗಿದೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆಯಿಂದಲೇ ಪೆಟ್ರೋಲ್ ಬಂಕಿಗೆ ಒಂದು ಕ್ಯೂ ಹಚ್ಚಿ ತಮಗೆ ಬೇಕಾದಂಥ ಪೆಟ್ರೋಲ್ ಮತ್ತು ಡೀಸೆಲನ್ನು ತುಂಬಿಸಿಕೊಳ್ಳಲು ಇವತ್ತು ಜನ ನುಗ್ಗಲು ಇಲ್ಲಿ ಅಂತಂದರೆ ಬರ್ತಾರೆ. ಪ್ರತಿಯೊಂದು ಧಾರವಾಡ ಜಿಲ್ಲೆಯಲ್ಲಿ ಬರುವಂತಹ ಪ್ರತಿಯೊಂದು ಪೆಟ್ರೋಲ್ ಬಂಕ್ನ ವಾತಾವರಣ ಇದೇ ರೀತಿ ಇದೆ. ಒಂದು ಕಡೆ ಅಂತಂದರೆ ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲರು ಒಂದು ಖಡಕ್ ಆದೇಶವನ್ನು ಮಾಡಿದರೆ, ಯಾರೂ ಸಹ ಇಲ್ಲಿ ಅಂತಾರೆ ಸುಳ್ಳು ವದಂತಿಯನ್ನು ಒದಗಿಸಬೇಡಿ. ಪ್ರತಿನಿತ್ಯ ಇವತ್ತು ಧಾರವಾಡ ಜಿಲ್ಲೆಗೆ ಬೇಕಾಗಿರುತ್ತೋ 60ರಿಂದ 65 ಸಾವಿರ ಕಿಲೋಮೀಟರ್ ಇವತ್ತು ಪೆಟ್ರೋಲ್ ಡೀಸೆಲ್ ಬೇಕು, ನಮಗೆ ಬೇಕಾದಂತಹ ಸರಬರಾಜು ಈಗಾಗಲೇ ಅಂತಂದರೆ ಆಗ್ತಾ ಇದೆ. ಇದರ ಜೊತೆಗೆ ಇಲ್ಲಿ ಅಂತಾರೆ ದಿನನಿತ್ಯವಾಗಿ ಅದರ ಹೆಚ್ಚಿಗೆವಾಗಿ ಇವತ್ತು ನಮ್ಮ ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 100ರಿಂದ 110 ಕಿಲೋಮೀಟರ್ ವರೆಗೂ ಇವತ್ತು ಪೆಟ್ರೋಲ್ ಡೀಸೆಲ್ ದಾಸ್ತಾನು ಆಗಿದೆ, ಸರಬರಾಜು ಆಗ್ತಾ ಇದೆ. ಯಾರೂ ಸಹ ಇಲ್ಲಿ ಅಂತಾರೆ ಸುಳ್ಳು ವದಂತಿಗೆ ಇಲ್ಲಿ ಅಂತಾರೆ ಕಿವಿಗೊಡಬೇಡಿ. ಪೆಟ್ರೋಲ್ ಡೀಸೆಲ್ ನಮ್ಮಲ್ಲಿ ಸ್ಟಾಕ್ ಇದೆ ಅಂದ್ರೂ ಸಹ ಇವತ್ತು ಯಾರೂ ಇಲ್ಲಿ ಅಂತಾರೆ ಕೇಳ್ತಾ ಇಲ್ಲ. ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಪ್ರಯಾಣಿಕರು ಬಂದು, ವಾಹನ ಸವಾರರಿರ್ಬೋದು, ಬಂದು ಇಲ್ಲಿ ಅಂತಾರೆ ಪೆಟ್ರೋಲ್ ಬಂಕ್ಗೆ ಇವತ್ತು ಲಗ್ಗೆ ಇಟ್ಟು ತಮಗೆ ಬೇಕಾದಂತಹ ಪೆಟ್ರೋಲ್ ಅನ್ನ ಇವತ್ತು ತುಂಬಿಸಿಕೊಳ್ತಾ ಇದ್ದಾರೆ. ಅದಕ್ಕೆ ಕಾರಣ ನೋಡಿದಾಗ ಇಲ್ಲಿ ಅಂತಾರೆ ಮುಂದೆ ನಮಗೆ ಪೆಟ್ರೋಲ್ ಡೀಸೆಲ್ ಸಿಗುತ್ತೋ ಇಲ್ಲೋ ಅಂತೇಳಿ ದೊಡ್ಡದಂತ ಒಂದು ಆತಂಕ ಎದುರಾಗಿದೆ. ಯಾಕಂದ್ರೆ ಪ್ರಾರಂಭದಲ್ಲಿಯೂ ಸಹ ಇವತ್ತು LPG ಡೀಸೆಲ್, ಇವತ್ತು LPG ಗ್ಯಾಸ್ಗಳನ್ನು ನೋಡಿದಾಗ ಇಲ್ಲಿ ಅಂತಾರೆ ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಇದರ ಎಫೆಕ್ಟ್ ಇವತ್ತು ಸಾಕಷ್ಟು ಸಾರ್ವಜನಿಕರ ಮೇಲೂ ಸಹ ಇಲ್ಲಿ ಅಂತಾರೆ ತಟ್ಟಿದೆ. ಮತ್ತೆ ಇವತ್ತು ಪೆಟ್ರೋಲ್ ಡೀಸೆಲ್ ಸಹ ಇದೇ ರೀತಿ ಆಗುತ್ತೆ ಅಂತೇಳಿ ಒಂದು ಭಯದ ವಾತಾವರಣ ಇಲ್ಲಿ ಅಂತಾರೆ ನಿರ್ಮಾಣವಾಗಿದೆ. ಈ ಸಪಟ್ಟಿಗೆ ಇಲ್ಲಿ ದ್ವಿಚಕ್ರ ವಾಹನ ಸವಾರರಿದ್ದಾರೆ, ನಾನು ಅವರನ್ನು ಮಾತಾಡ್ತೀನಿ. ಸರ್, ಬೆಳಗಿಂದ ಎಷ್ಟೊತ್ತಿಗೆ ತಾವು ಕ್ಯೂ ಹಚ್ಚಿದ್ರಿ ಇಲ್ಲಿ? ಸರ್, 6 ಗಂಟೆಯಿಂದ ಕ್ಯೂ ಹಚ್ಚ ಸರ್. ನಾವು ಪೇಪರ್ ಹಾಕೋರು, ನ್ಯೂಸ್ ಪೇಪರ್ಗೆ ಪೆಟ್ರೋಲ್ ಇಲ್ಲ ಸರ್. ಈಗ ನಾವು 6 ಗಂಟೆಯಿಂದ ಪಾಳೆ ಹಚ್ಚಿದ್ವಿ, ಹೋಗಿ ಲೈನ್ ಗೀನು ಎಲ್ಲ ಹೊಂಚ್ಕೊಂಬಂದಿವಿ ಸರ್. ಆದ್ರೆ ಈಗ ಬರುತ್ತೀಗ ಈಗ ಜಸ್ಟ್ ಪೆಟ್ರೋಲ್ ಸಿಕ್ತು, ಈಗ ಹಾಕ್ಸ್ಕೊಂಡೇವಿ ಸರ್ ಪೆಟ್ರೋಲ್. ಅಲ್ಲ, ಯಾಕೆ ಹಿಂಗೆ ನಮ್ಗೆ ಸಿಗ್ತೈತಿ ಇಲ್ಲ ಅಂತ ಅನುಮಾನ ಎದುರಾಗೈತಿ ಯುದ್ಧದಿಂದ? ಹಾಂ ಸರ್, ಏನು ಸರ್ ಗೊತ್ತಾಗವಲ್ದು. ಇದು ಎಲ್ಲ ಬಂದು ಪೆಟ್ರೋಲ್ ಬಂಕ್ನಲ್ಲಿ ಬಂದು ಪಾಳೆ ಹಚ್ಚಾಕತ್ತಾರೆ ಸರ್. ನಾವು ಪಾಳೆ ಹಚ್ಚಿದ್ವಿ. ಈಗ ನಾಳೆ ನಮ್ಗೆ ಏನಾರು ಸಿಗುತ್ತಾ ಗೊತ್ತಿಲ್ಲ. ನಾವು ನ್ಯೂಸ್ ಪೇಪರ್ ಹಾಕೋರು, ಮತ್ತು ಪೆಟ್ರೋಲ್ ಸಿಗೋದಿಲ್ಲ ಅಂದ್ರೆ ಈಗ ಕಷ್ಟ ಆಗುತ್ತಲ್ಲ, ಅದ್ರ ಸಂಬಂಧ ನಾವು ಬಂದು ಪಾಳೆ ಹಚ್ಚಿ ಪೆಟ್ರೋಲ್ ಹಾಕ್ಸ್ಕೊಂಡೇವಿ ಸರ್. ಈಗ ಟ್ಯಾಂಕ್ ಫುಲ್ ಮಾಡ್ಕೊಂಡಿದ್ರಿ? ಫುಲ್ ಟ್ಯಾಂಕ್ ಮಾಡಿಸ್ಕೊಂಡೇವಿ ಸರ್ ನಾವು. ಯಾಕೆ ಮುಂದೆ ಸಿಗುತ್ತೋ ಗೊತ್ತಿಲ್ಲ ಸರ್ ಏನಂತ. ಓಕೆ, ಥ್ಯಾಂಕ್ ಯು ಸರ್. ನಮಗೆ ಇಲ್ಲಿ ಮುಂದೆ ಪೆಟ್ರೋಲ್ ಸಿಗುತ್ತೋ ಗೊತ್ತಿಲ್ಲ. ಹೀಗಾಗಿ ಅಂತಂದರೆ ನಾವು ಇವತ್ತೇ ಬಂದು ನಮಗೆ ವಾಹನಕ್ಕೆ ಬೇಕಾದಂಥ ಒಂದು ಟ್ಯಾಂಕನ್ನು ಫುಲ್ ಮಾಡ್ತಿದ್ದೀವಿ. ಯಾಕಂದರೆ ಇಲ್ಲಿ ಒಂದು ಕಡೆ ಅಂತಂದರೆ ಇವತ್ತು LPG ಜೊತೆಗೆ ಇಲ್ಲಿ ಅಂತಾರೆ ಪೆಟ್ರೋಲ್ ಡೀಸೆಲ್ಗೂ ಸಹ ಇಲ್ತಾರೆ ಅಭಾವದ ಭೀತಿ ಎದುರಾಗಿದೆ. ಹೀಗಾಗಿ ಇಲ್ಲಿ ಅಂತಂದರೆ ಧಾರವಾಡ ಜಿಲ್ಲೆ ಪ್ರತಿಯೊಂದು ಬಂಕಿನ ಮುಂದುಗಡೆ ಇವತ್ತು ಜನರು ಸರತಿ ಸಾಲಿನಲ್ಲಿ ನಿಂತು ಪೆಟ್ರೋಲ್ಗಳನ್ನು ಮತ್ತು ಡೀಸೆಲ್ಗಳನ್ನು ಭರ್ತಿ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಳಗಪ್ಪ, TV5 ಹುಬ್ಬಳ್ಳಿ.